ಪಾಕಿಸ್ತಾನದಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಆಗಿದೆ. ಗುಂಡು ಸಿಡಿಮದ್ದು, ರಾಕೆಟ್ಸ್ಗಳು, ಡ್ರೋನ್ಗಳು ಇವೆಲ್ಲದರ ಮೂಲಕ ಪಾಕಿಸ್ತಾನ ತಲೆ ಎತ್ತೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಮುಖ ಇಟ್ಕೊಂಡು ಎತ್ತುತ್ತಾರೆ? ಪಾಕಿಸ್ತಾನ ಮಾಡುವಂತ ಪ್ರತಿ ದಾಳಿಗೂ ಕೂಡ ಭಾರತ ಪ್ರತಿ ದಾಳಿಯನ್ನ ಮಾಡಿ ಅದನ್ನ ಹೊಡೆದು ಉರುಳಿಸಿ ಬಿಸಾಕಿದೆ. ಹೀಗಾಗಿ ಪಾಕಿನ ದೃಶ್ಯಾವಳಿಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ರಾತ್ರಿ ಎಲ್ಲ ಏನಾಯ್ತು ಇದೇ ಆಗಿದ್ದು, ಚಿತ್ರಣಗಳು ನಿಮ್ಮ ಮುಂದೆ ಇದೆ, ಏನಾಯ್ತು ಅನ್ನುವಂಥದ್ದು. ಹಾಗಾಗಿ ಇವತ್ತು ಕೂಡ ಬಹಳ ಪ್ರಮುಖವಾಗಿರುವಂತಹ ಸಭೆಗಳು ಕೂಡ ಭಾರತದಲ್ಲಿ ನಡೆಯುತ್ತೆ. ಏನೇನಾಯ್ತು ಅನ್ನೋ ಬ್ರೀಫಿಂಗ್ ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಕೂಡ ಸಾಗುತ್ತೆ. ಹಾಗಾಗಿ ಇಡೀ ಜಗತ್ತು ಕಾದು ನೋಡ್ತಾ ಇದೆ. ಅಬ್ಬಬ್ಬ, ಭಾರತದ ಆರ್ಭಟವೇ ಅನ್ನೋದು. ಇಷ್ಟೆಲ್ಲದಕ್ಕೂ ಕಾರಣ ಏನು? ಪಾಕಿಸ್ತಾನವೇ ನಮ್ಮನ್ನ ಕೆಣಕಿರುವಂಥದ್ದು. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು. ನಮ್ಮವರು ಆರಾಮಾಗಿದ್ದಂತಹ 26 ನಾಗರಿಕರನ್ನ ಬಲಿ ಪಡೆದಿದ್ರು. ಅದಕ್ಕೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದಲ್ಲಿರುವಂತ ಉಗ್ರರ ನೆಲೆಗಳ ಮೇಲೆ ನಾವು ದಾಳಿ ಮಾಡಿರೋದು. ಮೊದಲು ನಮ್ಮನ್ನ ಕೆಣಕಿದ್ದೆ ಅವರು. ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನ ಪಾಲನೆ ಮಾಡುತ್ತೆ. ಆ ಮುಖಾಂತರವಾಗಿ ಭಾರತ ಪಾಕಿಸ್ತಾನದ ಒಳಗೆ ನುಗ್ಗಿ ಇನ್ನು POK ಪ್ರದೇಶದಲ್ಲಿ ದಾಳಿ ಮಾಡಿರೋದು ಅಲ್ಲಿ ಅಡಗಿ ಕೂತಿದ್ದಂತ ಉಗ್ರರ ನೆಲೆಗಳ ಮೇಲೆ. ಅದು ಮಾಡ್ತಿದ್ದಂತೆ ಅದನ್ನ ಮಾಡಿರೋದು ಸಿಂಧೂರ ಆಪರೇಷನ್ ಮೂಲಕ. ಅದರ ಬೆನ್ನಲ್ಲೇ ಎಚ್ಚರಿಕೆ ಕೊಡ್ತು ಸುಮ್ಮನೆ ಇರಿ ಅನ್ನೋದು. ಆದ್ರೂ ಕೂಡ ಸುಮ್ಮನಿರದಂತ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿತ್ತು. ಇನ್ನು ಜೊತೆಯಲ್ಲಿ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿತ್ತು. ಈಗ ಭಾರತೀಯ ಸೇನೆಯ ದಾಳಿಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಪಾಕಿಸ್ತಾನದ ಲೆಕ್ಕಾಚಾರವೇ ಬುಡಮೇಲ ಮಾಡಿದೆ ನಮ್ಮ ಭಾರತದ ಸೇನೆ. ಹುಡುಕಿ ಹೊಡಿತಾ ಇದೆ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ. ಈ ಮೂಲಕವಾಗಿ ಭಾರತೀಯ ಸೇನೆಯ ಆರ್ಭಟಕ್ಕೆ ಪಾಕಿಸ್ತಾನ ತತ್ತರಿಸಿ ಗಡಗಡ ಅಂತ ಇದೆ. ಯಾವಾಗ ಪಹಲ್ಗಾಮ್ ದಾಳಿ ಆಯ್ತು ಅದರ ಬೆನ್ನಲ್ಲೇ ಮಹತ್ವದ ಸರಣಿ ಸಭೆಯನ್ನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ರು. ನೀವೇ ಡೇಟ್ ಫಿಕ್ಸ್ ಮಾಡಿ, ನೀವೇ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಪರಮಾಧಿಕಾರ ನಿಮ್ಮದೇ ಅನ್ನುವಂತ ಪವರ್ ಅನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ 10-15 ದಿವಸ ಏನಾಯ್ತು, ಇಡೀ ಭಾರತೀಯರು ಕಾದು ನೋಡ್ತಾ ಇದ್ರು. ಏನ್ ಮಾಡುತ್ತೆ ಭಾರತ? ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ, ಏರ್ ಸ್ಟ್ರೈಕ್ ಮಾಡುತ್ತಾ, ಇನ್ನೇನಾಗುತ್ತೆ ಅನ್ನೋದು. ಬಹುಶಃ ಎಲ್ಲರ ರಕ್ತ ಕುದೀತಾ ಇತ್ತು. ಎಲ್ಲರೂ ಕಾದು ನೋಡ್ತಾ ಇದ್ರು ಏನಾಗುತ್ತೆ ಅಂತ. ಅದಕ್ಕೆ ಕಂಪ್ಲೀಟ್ ಚಿತ್ರಣ ಇಡೀ ರಾತ್ರಿ ಆಯ್ತಲ್ಲ, ಇದೇ ನೋಡಿ ಭಾರತ ಏನು ಮಾಡುತ್ತೆ ಅನ್ನುವಂಥದ್ದು. ಜೊತೆಯಲ್ಲಿ ಭಾರತೀಯ ಸೇನೆಯ ಸಾಮರ್ಥ್ಯವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪಾಕಿಸ್ತಾನ ಏನ್ ಸುಮ್ಮನೆ ಇಲ್ಲ. ಇಡೀ ರಾತ್ರಿ ದಾಳಿ ಮೇಲ್ ದಾಳಿ. ಒಂದೊಂದು ಕಡೆಯಲ್ಲಿ ಬಹಳ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ರಾಜ್ಯಗಳಲ್ಲಿ ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ ಸೇರಿದಂತೆ ಇತರ ಪ್ರಮುಖ ರಾಜ್ಯಗಳಲ್ಲಿ ದಾಳಿ ಮೇಲೆ ದಾಳಿ ಮಾಡಿದೆ. ಆದರೆ ಪ್ರತಿ ದಾಳಿಗೂ ಕೂಡ ನಮ್ಮ ಭಾರತೀಯ ಸೇನೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡುವುದರ ಮೂಲಕ ಅವೆಲ್ಲವನ್ನ ಹೊಡೆದು ಬಿಸಾಕಿದೆ. ಹೀಗಾಗಿ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ಭಾರತ ಸೇನೆನೇ ನಿರ್ಧಾರ ಮಾಡಲಿ ಯಾವ ರೀತಿಯಾಗಿ ದಾಳಿ ಮಾಡಬೇಕು, ಪ್ರತಿ ದಾಳಿ ಆಗಬೇಕು ಅನ್ನೋ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿರೋದಕ್ಕಾಗಿನೇ ಹುಡುಕು ಹೊಡೆದಿದ್ದಾರೆ. ಇದು 1971 ಆದ್ಮೇಲೆ ಇಸ್ಲಾಮಾಬಾದ್ ನುಗ್ಗಿ, ಕರಾಚಿಗೆ ನುಗ್ಗಿ ನಮ್ಮ ಭಾರತೀಯ ಸೇನೆ ಹೊಡೆದು ಹಾಕಿರೋದು ಅತಿ ದೊಡ್ಡ ಮಟ್ಟದ ದಾಳಿ ಆಗಿದೆ ಭಾರತದಿಂದ. ಯಾಕೆ